ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಷ್ಟಮದಲ್ಲಿರುವಂತಹ ಒಂದು ಗ್ರಹಗಳ ಪ್ರಕಾರ ನೀವು ಒಂದು ನಿಮ್ಮ ಒಂದು ರಹಸ್ಯ ಮತ್ತು ನೀವು ತೆಗೆದುಕೊಳ್ಳಬೇಕಾದಂತ ಒಂದು ಎಚ್ಚರಿಕೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 8ರಲ್ಲಿರುವಂತಹ ಒಂದು ಗ್ರಹಗಳ ಪ್ರಕಾರ ರಹಸ್ಯ ಸೀಕ್ರೆಟ್ ಆದಂತ ಒಂದು ಕೆಲವು ವಿಷಯಗಳು ಮತ್ತು ಎಚ್ಚರಿಕೆ. ಈ 8ನೇ ಮನೆ ಅಂತ ಹೇಳಿದ್ರೆ ಅದು ಅಷ್ಟಮ ಸ್ಥಾನ, ಅಂದ್ರೆ ರಹಸ್ಯ ಸ್ಥಾನ ಅಂತ ಹೇಳ್ಬೋದು. 8ನೇ ಮನೆಯಲ್ಲಿರುವಂತ ಒಂದು ಗ್ರಹಗಳ ಪ್ರಕಾರ ನಿಮ್ಗೆ ಅದರ ರಿಲೇಟೆಡ್ ಆಗಿ ಒಂದು ಕೆಲವು ರಹಸ್ಯ ವಿಷಯಗಳು ಇರುತ್ತೆ ನಿಮ್ಮ ಲೈಫಲ್ಲಿ. ಅದು ಯಾವ ತರ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ. ಇದು ಲಗ್ನ ಅಂದ್ರೆ ಮಕರ ಲಗ್ನ ಆಗತ್ತು. ಎಕ್ಸಾಂಪಲ್ ಗೆ ಇದು ಮಕರ ಲಗ್ನ. ಇಲ್ಲಿಂದ 8ನೇ ಮನೆ ಕೌಂಟ್ ಮಾಡ್ಬೇಕು ನೀವು. 1 2 3 4 5 6 7 8. ಇಲ್ಲಿ 8ನೇ ಮನೆ ಯಾವ್ದು? ಸಿಂಹ ಆಗತ್ತೆ. 1 2 3 4 5 6 7 8. ಇಲ್ಲಿ ಏನಾದ್ರು ಅಷ್ಟಮದಲ್ಲಿ ಏನಾದ್ರು ಸೂರ್ಯ ಗ್ರಹ ಇದ್ರೆ, ಸೂರ್ಯದ್ರೆ ಏನಾಗುತ್ತೆ ಅಂದ್ರೆ ಅವರಿಗೆ ಆತ್ಮವಿಶ್ವಾಸ ಕೊರತೆ ಜಾಸ್ತಿ ಇರ್ತದೆ. ಆತ್ಮವಿಶ್ವಾಸದ ಕೊರತೆ ತುಂಬಾ ಜಾಸ್ತಿ ಇರ್ತದೆ. ಮತ್ತೆ ತಂದೆ ಜೊತೆ ಕೂಡ ಅಷ್ಟೇನು ಆಗ್ಬರಲ್ಲ. ಇದನ್ನ ನೀವು ಸ್ವಲ್ಪ ಸೀಕ್ರೆಟ್ ಆಗಿ ಇಟ್ಕೊಳ್ಬೇಕು. ಯಾಕಂದ್ರೆ ಇದು ನಿಮ್ಗೆ ಬೇರೆಯವರಿಗೆ ತಿಳಿದ್ರೆ ನಿಮ್ಗೆ ಸಮಸ್ಯೆ ಆಗ್ಬೋದು. ನಂತರ 8ನೇ ಮನೆಯಲ್ಲಿ ಏನಾದ್ರು ಚಂದ್ರ ಗ್ರಹ ಇದ್ರೆ, ನಿಮ್ಮ ಭಾವನೆ ತುಂಬಾ ಇಮೋಷನಲ್ ಆಗಿರುವ ಮತ್ತೆ ಭಾವನೆ ತುಂಬಾ ರಹಸ್ಯವಾಗಿ ಇರ್ತದೆ. ನಿಮ್ಮ ಭಾವನೆ ತುಂಬಾ ರಹಸ್ಯವಾಗಿರ್ತದೆ. ಭಾವನೆಯ ತಕಾಲಟ ಹೆಚ್ಚಿರ್ತದೆ. ನಿಮ್ಮ ಭಾವನೆಯನ್ನ ತುಂಬೊಂದು ನಿಗ್ರಹಿಸ್ಕೊಳ್ಳಿಕ್ಕಾಗಲ್ಲ. ಆ ಕಾರಣ 8ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನೀವು ನಿಮ್ಮ ಭಾವನೆಯನ್ನು ಸ್ವಲ್ಪ ಬೇರೆಯವರಿಗೆ ಗೊತ್ತಾಗದ ಹಾಗೆ ಇಟ್ಕೋಬೇಕು. ಯಾಕಂದ್ರೆ ನಿಮ್ಮ ಭಾವನೆ ಸ್ವಲ್ಪ ಸೀಕ್ರೆಟ್ ಆಗಿರುತ್ತೆ ಇದರಲ್ಲಿ. ನಂತರ 8ನೇ ಮನೆ, ಇದು 8ನೇ ಮನೆ ಆಗಿಲ್ಲ ಏನಾದ್ರು ಮಂಗಳ ಗ್ರಹ ಇದ್ರೆ, ಇದು 8ನೇ ಮನೆ ಮಂಗಳ ಇದ್ರೆ ತುಂಬಾ ಕೋಪವನ್ನು ಕೊಡ್ತದೆ. ಆ ಕಾರಣ ನೀವು ಕೋಪವನ್ನು ತುಂಬಾ ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಸಮಸ್ಯೆ ಆಗ್ಬೋದು. ನಿಮ್ಮ ಕೋಪವನ್ನು ಬೇರೆಯವರಿಗೆ ತೋರಿಸ್ಕೊಳ್ಳೋದಾಗಿರ್ಬೇಕು ನೀವು. ನಂತರ ಇದು 8ನೇ ಮನೆಯಾಗಿ ಏನಾದ್ರು ಇಲ್ಲೇನಾದ್ರು ಬುಧ ಗ್ರಹ ಇದ್ರೆ, ಇದು ತಾಂತ್ರಿಕ ಅಥವಾ ತಂತ್ರದ ಸೀಕ್ರೆಟ್ ಬಗ್ಗೆ ತುಂಬಾ ಒಂದು ಡೀಟೇಲ್ ಆಗಿ ಸ್ಟಡಿ ಮಾಡುವಂತ ಸಾಮರ್ಥ್ಯ ಇರ್ತಾರೆ ನಿಮ್ಗೆ 8ನೇ ಮನೆಯಲ್ಲಿ ಬುಧ ಗ್ರಹ ಇದ್ರೆ. ನಂತರ ಇದು 8ನೇ ಮನೆಯಾಗಿ ಏನಾದ್ರು ಗುರು ಗ್ರಹ ಇದ್ರೆ, ಇದು ಕೂಡ ತುಂಬಾ ಸೀಕ್ರೆಟ್ ನಾಲೆಜ್ ಅನ್ನ ತೆಗೆದುಕೊಳ್ಳುವಂತ ಒಂದು ಸಾಮರ್ಥ್ಯ ಕೊಡ್ತಾರೆ ನಿಮ್ಗೆ. ಮತ್ತೆ ತುಂಬಾ ನಾಲೆಜ್ ಇರ್ತದೆ. ತುಂಬಾ ಬೇರೆಯವರಿಗೆ ಗೊತ್ತಿಲ್ಲದಂತ ಕೆಲವು ನಾಲೆಜ್ ನಿಮ್ಗೆ ಇರ್ತದೆ 8ನೇ ಮನೆಯಲ್ಲಿ ಗುರು ಇದ್ರೆ. ಇದು 8ನೇ ಮನೆಯಾಗಿ ಏನಾದ್ರು ಶುಕ್ರ ಗ್ರಹ ಇದ್ರೆ, ಇದು ಸ್ವಲ್ಪ ರಹಸ್ಯ ಸಂಬಂಧ ಕೊಡ್ಬೋದು. ಸಂಬಂಧಗಳಲ್ಲಿ ನೀವು ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಜೀವನದಲ್ಲಿ. ಇದು 8ನೇ ಮನೆಯಾಗಿ ಏನಾದ್ರು ಶನಿ ಗ್ರಹ ಇದ್ರೆ, ಇದು 8ನೇ ಮನೆಯಲ್ಲಿ ಶನಿ ಗ್ರಹ ಇದ್ರೆ ತುಂಬಾ ಒಂದು ಕಷ್ಟ ಕೊಡ್ತಾರೆ ನಿಮ್ಗೆ ಜೀವನದಲ್ಲಿ. ತುಂಬಾ ಕಷ್ಟ ಬೆಳೆ ಕೊಡ್ತಾ. ಆ ಕಾರಣ ನೀವು ಇದನ್ನ ಸ್ವಲ್ಪ ಸೀಕ್ರೆಟ್ ಆಗಿ ಇಟ್ಕೊಳ್ಬೇಕು. ಇದು 8ನೇ ಮನೆಯಾಗಿ ಏನಾದ್ರು ರಾಹು ಗ್ರಹ ಇದ್ರೆ, ಇದು ನಿಮ್ಗೆ ನ್ಯೂನತೆ ತುಂಬಾ ಜಾಸ್ತಿ ಇರ್ತದೆ. ನಿಮ್ಮ ನ್ಯೂನತೆ ಹೆಚ್ಚಾಗಿರ್ತದೆ. ನಿಮ್ಮ ನ್ಯೂನತೆಯನ್ನ ಬೇರೆಯವರಿಗೆ ಗೊತ್ತಾಗದ ಹಾಗೆ ಇಟ್ಕೊಳ್ಬೇಕು. ನಂತರ 8ನೇ ಮನೆಯಾಗಿ ಏನಾದ್ರು ಕೇತು ಗ್ರಹ ಇದ್ರೆ, ಇದು ಕೂಡ ತುಂಬಾ ಸೀಕ್ರೆಟ್ ಆದಂತ ಕೆಲವು ವಿಷಯಗಳು ನಿಮ್ಗೆ ಗೊತ್ತಿರೋ ಚಾನ್ಸ್ ಇರ್ತದೆ. ಆ ಕಾರಣ ನೀವು ನಿಮ್ಮ ರಹಸ್ಯ ವಿಷಯಗಳನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಕ್ ಹೋಗ್ಬಾರ್ದು. ಇದು 8ನೇ ಮನೆಯಲ್ಲಿರುವಂತ ಒಂದು ಗ್ರಹಗಳ ಪ್ರಕಾರ ಕೆಲವು ರಹಸ್ಯಗಳು ಮತ್ತು ಎಚ್ಚರಿಕೆಗಳು. ನಿಮ್ಗೇನೋ ಜಾತಕ ವಿಷಯ ಮಾಡ್ಬೇಕಾದ್ರೆ ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಬಹುದು. ಮತ್ತೆ ಕೆಲವರು ಜ್ಯೋತಿಷ್ಯ ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ದಾರೆ, ಬಟ್ ನಾವು ಜ್ಯೋತಿಷ್ಯ ಕ್ಲಾಸ್ ಅನ್ನು ಜಾಸ್ತಿ ಕೊಡಲ್ಲ ಯಾರಿಗೂ. ಜ್ಯೋತಿಷ್ಯ ಕ್ಲಾಸ್ ನಿಮ್ಗೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ಬೋದು, ಬಟ್ ನಾವು ಜ್ಯೋತಿಷ್ಯ ಕ್ಲಾಸ್ ಅನ್ನು ಕೊಡ್ಲಿಕ್ಕೆ ಹೋಗಲ್ಲ. ನಿಮ್ಗೆ ಜ್ಯೋತಿಷ್ಯ ಕ್ಲಾಸ್ ಬೇಕಂತಿದ್ರೆ ನಿಮ್ಗೆ ಬೇಸಿಕ್ ಆಗಿ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಜ್ಯೋತಿಷ್ಯ ತುಂಬಾ ಬೇಸಿಕ್ ಆಗಿ ತುಂಬಾ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನೀವು ಕ್ಲಾಸಿಗೆ ಜಾಯ್ನ್ ಆಗಿರ್ಬೋದು. ಇಲ್ಲಾಂದ್ರೆ ನೀವು ಸುಮ್ಮನೆ ಜಾಯ್ನ್ ಆಗ್ಲಿಕ್ಕೆ ಬೇಡ. ಮತ್ತೆ ನಾವು ಇದನ್ನ ಕ್ಲಾಸ್ ಕೂಡ ಕೊಡಲ್ಲ, ಯಾಕಂದ್ರೆ ಇದು ತುಂಬಾ ಡೀಪ್ ಆಗಿ ಕಲಿಯುವಂತ ನಾಲೆಜ್. ಇದು ನೀವು 1 ವಾರದಲ್ಲಿ 1 ದಿನದಲ್ಲೆಲ್ಲ ಬರಲ್ಲ. ಇದು ನಿಮ್ಗೆ ಕೆಲವರು ಹೇಳ್ತಾರೆ ಇದನ್ನ ನಿಮ್ಗೆ 1 ತಿಂಗಳಲ್ಲಿ ಕಳಿಸ್ತೀವಿ, 1 ವಾರದಲ್ಲಿ ಕಳಿಸ್ತೀವಿ, ಬಟ್ ಇದು ಆ ತರ ಇಲ್ಲ. ಇದು ಜ್ಯೋತಿಷ್ಯ ಅಂತ ಹೇಳಿದ್ರೆ ಆ ತರ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಹಿಡಿದ್ರೆ ಬೇರೆ ನಮಸ್ಕಾರ.